ಮನುಷ್ಯ ಜೀವನದ ಉದ್ದೇಶ ಅಂದರೆ ಶ್ರೇಷ್ಠತೆಯನ್ನು ಸಾಧಿಸೋದು ಅಂತ. ನಾವೆಲ್ಲರೂ ಹಾಗೆ ಸಾಮಾನ್ಯರ ಹಾಗೆ ಏನೂ ಗೊತ್ತಿಲ್ಲದೆ ಅಳೋದು ಬಿಟ್ಟರೆ ಇನ್ನೇನೂ ಬರೋದಿಲ್ಲ ಅಂತ ಮಗುವಾಗಿ ಹುಟ್ಟಿದವರು ನಮ್ಮ ಜೀವನ ಮುಗಿಯೋ ಹೊತ್ತಿಗೆ ಏನೋ ಎತ್ತರಕ್ಕೆ ಹೋಗ್ಬೇಕಲ್ವ. ಆ ಶ್ರೇಷ್ಠತೆಯನ್ನು ಸಾಧಿಸೋದೇ ಮನುಷ್ಯನ ಮೂಲ ಉದ್ದೇಶ ಅಂತ. ಅದೇ ಹೆಸರಿಟ್ಕೊಂಡಂಥ ಒಂದು ಶಾಲೆ ಇದೆ, ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಉದ್ದೇಶ ಇಷ್ಟು, ಪ್ರತಿಯೊಂದು ಮಗುವಿನಲ್ಲಿ ಏನೋ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ಬೆಳೆಸಿ ಆ ಮಗುವನ್ನು ಶ್ರೇಷ್ಠವನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಆ ಮಗುವನ್ನು ಶ್ರೇಷ್ಠವನ್ನಾಗಿ ಮಾಡೋದ್ರೊಳಗೆ ಒಂದು ಬಹುದೊಡ್ಡ ಪಾತ್ರ ಇರೋದು ಸಂಸ್ಕೃತಿ ಪಾತ್ರ. ಓದೋಕೆ ಬರೆಯೋಕೆ ಎಲ್ರಿಗೂ ಬರುತ್ತೆ, ಮನುಷ್ಯತ್ವ ಬೆಳಿಬೇಕಾದ್ರೆ ಒಳಗಡೆ ಸಂಸ್ಕೃತಿ ಬರಬೇಕಾಗತ್ತೆ. ನಮ್ಮ ಭಾರತದ ಸಂಸ್ಕೃತಿ ಅತ್ಯಂತ ಅದ್ಭುತವಾದಂಥ ಸಂಸ್ಕೃತಿ. ಆ ಸಂಸ್ಕೃತಿಯ ಮೂಲ ಸ್ರೋತ ಅಂದರೆ ರಾಮಾಯಣ. ರಾಮ ಸೀತೆಯರು ಬದುಕಿದಂಥ ರೀತಿ ಇದೆಯಲ್ಲ, ಯಾವ ಕಾಲಕ್ಕೂ ಯಾರಿಗೂ ಆದರ್ಶ ಆಗುವಂಥದ್ದು. ಆ ಸೀತೆ ಅನ್ನುವಂಥ ಪದ ಚಂದ. ಸೀತೆ ಅಂದರೆ ಏನು ಗೊತ್ತಾ? ನೇಗಿಲು ಉಳ್ಬೇಕಾದ್ರೆ ಆ ನೇಗಿಲಿನ ತುದಿಗೊಂದು ಕಬ್ಬಿಣದ ಅಣಸಿರುತ್ತೆ, ಕಬ್ಬಿಣದ ತುದಿ, ನೆಲ ಸೀಳುವಂಥದ್ದು, ಅದು ಸೀತೆ ಅಂತ ಸಂಸ್ಕೃತದಲ್ಲಿ. ಅಂದರೆ ಎಲ್ಲ ಸಂಸ್ಕೃತಿಗೂ ಮೂಲವಾದದ್ದು ಕೃಷಿ ಸಂಸ್ಕೃತಿ. ಅದರಲ್ಲಿ ಮೊದಲನೇದ್ದು ಅಂತಂದರೆ ನೆಲ ಒಡೆಯುವಂಥದ್ದು, ಅದು ಸೀತೆ. ಅಂದರೆ ಸೀತೆ ನಮ್ಮ ಸಂಸ್ಕೃತಿಯ ಮೂಲ ಆದ ಹಾಗೆ. ಅದನ್ನು ಹೇಗೆ ಮರಿಬೇಕು ನಾವು? ನಾನು ತುಂಬ ಸಂತೋಷ ಅಂದರೆ ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಇವತ್ತು ಎಷ್ಟೊಂದು ಜನ ತರುಣರು, ಯುವಕರು, ಯುವತಿಯರು, ವಯಸ್ಸಾದವರು ಎಲ್ಲರೂ ರಾಮನ ಹೆಸರಿನಿಂದ ಓಡಿದ್ದಾರೆ. ರಾಮನ ಹೆಸರಲ್ಲಿ ಓಡಿದರೆ ಒಳ್ಳೆಯದಾಗತ್ತೆ. ರಾಮ ಅನ್ನುವಂಥ ಶಕ್ತಿನೇ ದೊಡ್ಡದು. ಇಡೀ ದೇಶವನ್ನು ಒಟ್ಟಾಗಿ ಕಟ್ಟಿದಂಥ ಶಕ್ತಿ ರಾಮ. ಆದ್ದರಿಂದ ರಾಮನ ಹೆಸರಲ್ಲಿ ಇಷ್ಟೊಂದು ಜನ ಓಡೋದಿದೆಯಲ್ಲ, ತುಂಬ ಒಳ್ಳೆಯ ಕೆಲಸ ಅಂತ ಅನಿಸುತ್ತೆ ನನಗೆ. ಈ ಕೆಲಸ ನಾನು ಹೇಳೋದಾದರೆ ಪ್ರತಿ ವರ್ಷ ಆಗಬೇಕಿದೆ. ಪ್ರತಿ ವರ್ಷ ಒಂದು ಬರೀ ಶಾಲೆ ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಕಾರ್ಯಕ್ರಮ ಅಲ್ಲ, ಇಡೀ ಬಳ್ಳಾರಿ ಕಾರ್ಯಕ್ರಮ ಆಗಬೇಕದು. ಇಡೀ ಬಳ್ಳಾರಿ ಜನ ಎಲ್ಲ ಬಂದು ರಾಮನ ಹೆಸರಿಂದ ಓಡೋ ಹಾಗಾದರೆ ರಾಮನಿಗೆ ನಾವು ಶುರುವಾಗಿ ಶ್ರದ್ಧೆಯನ್ನು, ಗೌರವವನ್ನು ತೋರಿಸ್ದಂಗೆ ಆಗ್ತದೆ.